ಮಾಡ್ತಾರೆ? ಹೆಲ್ತ್ ಇನ್ಸ್ಪೆಕ್ಟರ್. ಓ, ಅವ್ರು ಡಾಕ್ಟರ್ ಕೇಳಿ ಮೆಡಿಸಿನ್ ಎಲ್ಲ ನೋಡಿದ್ರು ಪ್ರಾಬ್ಲಮ್ ಇಲ್ಲ ತಗೋಬಹುದು ಕೊಡ್ಸಿ ಅಂತ ಹೇಳಿದ್ರು. ಅಂದ್ರೆ ನಿಮ್ಮ ಯಜಮಾನ್ರು ಇವ್ರನ್ನೇ ಕೇಳಿದ್ರಾ? ಡಾಕ್ಟರ್ಸ್ ಅವ್ರೇನು ತಗೋಬಹುದು ಅಂತ ಹೇಳಿ ಅವರು ಕೂಡ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರಂತೆ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ, ಮೆಡಿಸಿನ್ ಎಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ ಯಾವುದಿಲ್ಲ, ತೋರಿಸ್ಬೋದು ಅಂತ. ಖುಷಿ ಆಯ್ತು ಸರ್. ಸ್ನೇಹಿತರೆ ನಮಸ್ಕಾರ. ಮೇಡಮ್ಗೆ ಸೇಕ್ರೋಇಲಿಟಿಸ್ ಅಂತ ಒಂದು ಕಾಯಿಲೆ ಇದೆ. ಅಂದ್ರೆ ಅದೊಂದು ನೋಡಿ, ಇದರಲ್ಲಿ ಇಲಿಯಾಕ್ ಜಾಯಿಂಟ್, ಸೇಕ್ರೋಇಲಿಟಿಸ್ ಅಂತ ಇಲ್ಲಿ ಇದು ಜಾಸ್ತಿ ಪೈನ್ ಇರುತ್ತೆ ಈ ಜಾಯಿಂಟ್. ಇದನ್ನ ಮೋಸ್ಟ್ ಆಫ್ ದ ಟೈಮ್ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟು ಡಿಸ್ಕ್ ಬಲ್ಜ್ ಅಥವಾ ಬೇರೆ ಏನೋ ಇಶ್ಯೂಸ್ ಇರೋದು ಸ್ಪಾಂಡಿಲೋಸಿಸ್ ಆಗಿದೆ ಅಂತ ಅನ್ಕೊಂಡ್ವಿ. ಆ ಥರ ಅಲ್ಲ ಇದು ಸೇಕ್ರೋಇಲಿಟಿಸ್. ಇವ್ರಿಗೆ ಕೂಡ ಅದೇ ಥರ ಸೇಕ್ರೋಇಲಿಟಿಸ್ ನ ಮಿಸ್ಇಂಟರ್ಪ್ರಿಟೇಷನ್, ಮಿಸ್ಡಯಾಗ್ನೋಸಿಸ್ ಆಗಿ ಬೇರೆ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಕಡೆ ತಗೊಂಡು ಅದೇನು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಇಲ್ಲಿ ಪ್ರಾಪರ್ ಡಯಾಗ್ನೋಸಿಸ್ ಮಾಡ್ಬಿಟ್ಟು ಸೇಕ್ರೋಇಲಿಟಿಸ್ ಅಂತ ಟ್ರೀಟ್ಮೆಂಟ್ ಕೊಟ್ಟಿವಿ. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 90%. ನೀವು ಯಾವರಿಂದ ಬರ್ತೀರಾ? ನಿಮ್ಮ ಹೆಸರು ಸೌಮ್ಯ ಅಂತ, 29 years. ಏನ್ ಕೆಲಸ? ಹೌಸ್ ವೈಫ್ ಅಲ್ವಾ? ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು ನೀವು? 4 years. ಅಷ್ಟು ದೂರದಿಂದ ಇಲ್ಲಿ ಬರೋಕ್ಕೆ ಏನು ಉದ್ದೇಶ ನಿಮಗೆ? ತರೀಕೆರೆಯಿಂದ ಬೆಂಗಳೂರಿಗೆ ತುಂಬಾ ಕಡೆ ತೋರಿಸಿದ್ವಿ, ಎಲ್ಲ ಕ್ಯೂರ್ ಆಗಿಲ್ಲ. ಟ್ಯಾಬ್ಲೆಟ್ಸ್ ತಗೊಂಡಾಗ ಕ್ಯೂರ್ ಆಗೋದು, ಮತ್ತೆ ಒಂದು 2 months ಕ್ಲಿಯರ್ ಇರ್ತಿದೆ, ಮತ್ತೆ ಪೂರ್ತಿ ಕಡಿಮೆ ಆಗ್ತಿತ್ತು ಅವಾಗ ಟ್ಯಾಬ್ಲೆಟ್ಸ್ ತಗೊಂಡಾಗ? ಟ್ಯಾಬ್ಲೆಟ್ಸ್ ತಗೊಂಡಾಗ ಕಡಿಮೆ ಆಗೋದು, ಒಂದು 2 days ಬಿಟ್ಟರೆ ಮತ್ತೆ ಸ್ಟಾರ್ಟ್ ಆಗೋದು. ಆಮೇಲೆ ಒಂದು ಪಕ್ಕದ ಮನೆ ಹಾಕಿ ತೋರಿಸಿ ತುಂಬ ಚೆನ್ನಾಗಿ ಜ್ಯೋತಿ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ರು. 2 years ಆಯ್ತು. ಅವ್ರ ಅಮ್ಮಗೆ ಫ್ರಾಕ್ಚರ್ ಆಗಿಬಿಟ್ಟು ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬ್. ಅವ್ರ ವಿಡಿಯೋ ಇದೆ ತಾನೆ? ಅವರು ನಮ್ಮ ಸಿಸ್ಟರು. ಅವ್ರಿಗೆ 2 years ಇಂದ ಹೇಳ್ತಾನೆ ಇತ್ತು, ನಾವು ತುಂಬ ದೂರ ಆಗುತ್ತೆ ಅಂತ ಅಲ್ಲೇ ತೋರಿಸಿದ್ವಿ, ಕ್ಯೂರ್ ಆಗಲಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಆದರೆ ಇಲ್ಲಿ ತೋರಿಸಿದ್ವಿ, ಫುಲ್ ಕ್ಯೂರ್ ಆಗಿದೆ. ಡಯಟ್ ಏನು ಮಾಡ್ತಿಲ್ಲ? ಏನೇನು ಬಿಟ್ಟಿದ್ದೀವಿ? ಗೋಧಿ ಮತ್ತು ಮೈದಾ, ಕಾಫಿ ಮತ್ತು ಟೀ, ಬಿಸ್ಕಿಟ್ ಇರುತ್ತಿದ್ದಲ್ಲ, ಬೇಕ್ರಿ ಇರುತ್ತಿದ್ದಲ್ಲ, ಮೊಸರು ತಿನ್ನಲ್ಲ. ಮುಂಚೆ ಎಲ್ಲ ತಗೊಂತಿದ್ದ? ಮುಂಚೆ ಎಲ್ಲ ತಗೊಂಡು ಬ್ರೆಡ್ ಬಿಸ್ಕೆಟ್ ಎಲ್ಲ ತಿಂತಿದ್ದ? ಚಪಾತಿ ಮಾಡ್ತಿದ್ದ? ವಾರದಲ್ಲಿ ಒಂದು 3 ದಿನ ಮಾಡ್ತಿದ್ದ? ಕಂಪ್ಲೀಟ್ ಬಿಟ್ಟಿದ್ದ? ಹೇಳಿದ್ರಿಂದ ಚಪಾತಿ ಮತ್ತು ಮೈದಾ ಏನು ತಿಂತಿಲ್ಲ. ಅವರು 2 years ಬ್ಯಾಕ್ ಹೇಳಿದ್ರು ಜ್ಯೋತಿ ಅವರು, ಅವಾಗ ಬಿಟ್ಟಿರಲಿಲ್ಲ? ಅವರು ಡಯಟ್ ಹೇಳಿರಲಿಲ್ಲ, ಬಟ್ ತೋರಿಸು ನನಗೆ ಕ್ಯೂರ್ ಆಗಿದೆ ಅಂತ ಹೇಳಿದ್ರು. ಅವ್ರ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಅವ್ರದ್ದು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದ, ವಿಡಿಯೋ ನೋಡಿದ್ರಾ? ಸೊ ಓಕೆ, ಇವಾಗ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ನಾವು ಇವಾಗ ಅಂದ್ರೆ ಎಲ್ಲೂ ಜರ್ನಿ ಮಾಡ್ದಂಗೆ ಮನೇಲೇ ಇದ್ರೆ ನಾವು ಫುಲ್ ಕ್ಯೂರ್ ಆಗಿರುತ್ತೆ. ಇರೋದೇ ಇಲ್ಲ. 2 ವೀಲರಲ್ಲಿ ಏನಾದರೂ ಓಡಾಡಿದಾಗ ಸಂಜೆ ಸ್ವಲ್ಪ ಪೇನ್ ಬರುತ್ತೆ, ಮತ್ತೆ ಸ್ವಲ್ಪ ಸ್ಟ್ರೆಂಥನಿಂಗ್ ಆಗ್ತದೆ. ಸ್ವಲ್ಪ ಅದು ಏರಿಯಾ ಆಫ್ ಜಾಯಿಂಟ್ ಜಾಸ್ತಿ ಅದು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಇವಾಗ ಒಂದ್ಸರಿ ಇಂಜೆಕ್ಷನ್ ಕೊಡ್ತೇನೆ, ಅದು ಮಾತ್ರೆಗಳು ಕೊಡ್ತೀನಿ. 2-3 months ಒಂದ್ಸರಿ ಬಂದಾಗ ಸಾಕು ಕ್ಯೂರ್ ಆಗುತ್ತೆ. ಮತ್ತೆ ಮುಖ್ಯವಾಗಿ ಎಣ್ಣೆ ಚೇಂಜ್ ಮಾಡಿದ್ದೀನಿ. ಆಯಿಲ್ ಯಾವುದು? ಇವಾಗ ಕೊಬ್ಬರಿ ಎಣ್ಣೆ. ಮುಂಚೆ ಎಲ್ಲ ಸ್ವಲ್ಪ ಇದೇ ಥರ ಡಯಟ್ ಮಾಡಿ. ಸೈಕ್ರೋಲೈಟಿಸ್ ಅನ್ನೋದು ಏನು ದೊಡ್ಡ ಕಾಯಿಲೆ ಅಲ್ಲ. ಸ್ವಲ್ಪ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ಎಕ್ಸರ್ಸೈಸ್ ಮಾಡಿ, ಮೇನ್ಲಿ ಸ್ಕ್ವಾಟ್ಸ್ ಮಾಡಬೇಕು ಹೇಳ್ಕೊಡ್ತೀನಿ. ಅದೇ ಥರ ಫೋಕಸ್ ಮಾಡ್ತೀನಿ. ನಾನು ಯೂಟ್ಯೂಬ್ ನೋಡೋಂತಾರೆ ಏನಂತೆ ಅಂದ್ರೆ ತುಂಬಾ ಚೆನ್ನಾಗಿ ಕ್ಯೂರ್ ಆಗುತ್ತೆ. ನಮ್ಮ ಮನೇಲಿ ತುಂಬಾ ಎದ್ರಿದ್ರು, ನನ್ನ ಮಗಳು ತುಂಬಾ ಚಿಕ್ಕವಳಿದ್ಲು, ಫುಲ್ ಇವಳು ಹಿಂಗೆ ಆಗ್ಬಿಡ್ತಲ್ಲ ಚಿಕ್ಕ ಏಜಿಗೆ ಅಂತ. ಇವಾಗ ನೋಡಿ ತುಂಬಾ ಚೆನ್ನಾಗಿ ಕ್ಯೂರ್ ಆಗಿದೆ, ಹೋಗ್ಬೋದು ಅಂತ ಖುಷಿ ಪಡ್ತಾರೆ. ಬೇರೆಯವರು ಬಂದು ತೋರಿಸ್ಬೋದು, ಚೆನ್ನಾಗಿ ಕ್ಯೂರ್ ಆಗುತ್ತೆ. ಸಿಸ್ಟರ್ ಸರ್ ನನಗೆ ಅವರು ಸುಮಾರು ಕಡೆ ಶಿವಮೊಗ್ಗ, ಭದ್ರಾವತಿ ಪ್ರತಿಯೊಂದು ಡಾಕ್ಟರ್ಸ್ಗಳು ಎಲ್ಲರಿಗೂ ತೋರಿಸಿದ್ದ ಇತ್ತು, ಯಾವುದು ಕೂಡ ಕ್ಯೂರ್ ಆಗ್ತಿರಲಿಲ್ಲ. ಸುಮ್ಮನೆ ಟ್ಯಾಬ್ಲೆಟ್ಸ್ ಕೊಡೋರು, ಪೇನ್ ಕಿಲ್ಲರ್ದು. ತುಂಬಾ ವೆಯ್ಟ್ ಗೇನ್ ಆಗ್ತಾ ಇದ್ದವಳು, ಬಟ್ ಏನೋ ಅವರಿಗೆ ಯೂಸ್ ಆಗ್ತಾ ಇರಲಿಲ್ಲ. ಅದು ಸ್ವಲ್ಪ ಆ ಟೈಮಿಗೆ ಏನು ಪೇನ್ ಕಿಲ್ಲರ್ ತಗೊಂಡಿದ್ದು ಅವಾಗ ಮಾತ್ರ ಸ್ವಲ್ಪ ಅವಳಿಗೆ ಪೇನ್ ಇದ್ದಾಗೋದು. 2 days ಬಿಟ್ಟರೆ ಮತ್ತೆ ಜಾಸ್ತಿ ಅದೇ ಆಗೋದು ಅವಳಿಗೆ. ನಮಗೆ ಒಬ್ಬ ಅವಳಿಗೆ ಯಾರಿಲ್ಲ, ಫಸ್ಟ್ ಬೇಬಿ ಅವಳಿಗೆ ಇರೋದು ಅಷ್ಟೇ. ಅವಳನ್ನು ಸಪ್ರೇಟ್ ಇರೋದು, ನಮ್ಮ ಬಾಬಾನ ಗೌರ್ಮೆಂಟ್ ಅವ್ರಿಗೇನು ಸಪ್ರೇಟ್ ಅವ್ರ ಕಡೆಯಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೆಲ್ತ್ ಇನ್ಸ್ಪೆಕ್ಟರ್. ಡಾಕ್ಟರ್ ಕೇಳಿ ಮೆಡಿಸಿನ್ ಎಲ್ಲ ನೋಡಿದ್ರು ಪ್ರಾಬ್ಲಮ್ ಇಲ್ಲ ತಗೋಬಹುದು ಕೊಡ್ಸಿ ಅಂತ ಹೇಳಿದ್ರು. ಅಂದ್ರೆ ನಿಮ್ಮ ಯಜಮಾನ್ರು ಇವ್ರನ್ನೇ ಕೇಳಿದ್ರಾ? ಡಾಕ್ಟರ್ಸ್ ಅವ್ರೇನು ತಗೋಬಹುದು ಅಂತ ಹೇಳಿ ತುಂಬಾ ಖುಷಿ ಆಯ್ತು ಸರ್. ಎಲ್ಲರ ಹತ್ರ ನಮ್ದು ಭದ್ರಾವತಿ, ನಾವು ಅಲ್ಲೂ ಕೂಡ ಹೇಳ್ತಾ ಇದ್ದೀನಿ, ತುಂಬಾ ನಮ್ಮ ಮಕ್ಕಳಿಗೆ ಎಲ್ಲ ಕಡೆ ಕ್ಯೂರ್ ಆಗಿದೆ, ತೋರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ. ಅವಳಿಗೆ ನಾನು ಅದೇ ಹೇಳ್ತಿದ್ದೀನಿ, ಒಂದು ಕೋರ್ಸ್ ಹೇಳ್ತಿದ್ದಾರೆ, ಫುಲ್ ಕಂಟಿನ್ಯೂ ಮಾಡು, ಅದು ಸ್ಟಾಪ್ ಮಾಡಬೇಡ. ಚೆನ್ನಾಗಿ ತುಂಬಾ ಚೆನ್ನಾಗಿ ಓಡಾಡ್ತಾಳೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾಳೆ, ಎಲ್ಲಾ ಕೆಲಸನೂ ಮಾಡ್ತಾಳೆ, ಏನೂ ಪ್ರಾಬ್ಲಮ್ ಇಲ್ಲ ಅವಳಿಗೆ.
ಮುಂಚೆ ತೋರಿಸಿದಾಗ ಮಾತ್ರೆ ತಗೊಳ್ತಾ ಇದ್ರಲ್ವಾ, ಆ ಮಾತ್ರೆ ತಗೊಳ್ತಾ ಇರುವಾಗ ಅದೇ ತರ ಇರ್ತಾ ಸುಮ್ನೆ ಇವಾಗ ನೀವು ಮಾತ್ರೆ ತಗೊಳ್ತಾ ಇದ್ರು ಕೂಡ ಇಷ್ಟೊಂದು ಆಕ್ಟಿವ್ ಇರ್ಲಿಲ್ಲ. ತುಂಬಾ weight ಏನು ಯೂಸ್ ಆಗ್ತಿದೆ. ಇಲ್ಲ. ವೆಯ್ಟ್ ಗೇನ್ ಒಂದ್ ಬಿಟ್ರೆ ಅವ್ಳು ಏನೂ ಯೂಸ್ ಇಲ್ಲ. ಏನ್ ಪೇನ್ ಇದೆಯೋ ಅದ್ ಮಾತ್ರ ಅಷ್ಟೇ. ಇವಾಗ ಪೈನ್ ಕಿಲ್ಲರ್ ಕೊಡೋದು ಪೇನ್ ಕಿಲ್ಲರ್ 2 ಡೇಸ್ ತಗೊಳ್ಳೋಳು. ತುಂಬಾ ಡೋಸೇಜ್ ಅವಳಿಗೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಈ ಆಗ್ತಾ ವಿಷಯ ಇದೆ. ಗೊತ್ತಾಯ್ತಲ್ಲ, ಯಾವ ಪೇನ್ ಕಿಲ್ಲರ್ ಇಲ್ಲ ನೋಡಿದ್ರೆ ಇದಕ್ಕೆ? ನೋಡಿದ್ವಿ ನಾವು ನಮ್ಮನೇಲಿ ಕೂಡ ಹೌದಾ? ಏನ್ ಮಾಡ್ತಾರೆ? ಓ, ಅವರಿಗೂ ಕೂಡ ತೋರಿಸಿದ್ವಿ. ವಿಜಯ್ ಕುಮಾರ್ ಅಂತ. ಅವರು ಎಲ್ಲ ಯಾವ ಹಾಸ್ಪಿಟಲ್ ಭದ್ರಾವತಿ ಜನರಲ್ ಹಾಸ್ಪಿಟಲ್ ಗೌರ್ಮೆಂಟ್ ಅವರು ಮಾತ್ರ? ಅವರು ಕೂಡ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರಂತೆ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ. ಮೆಡಿಸನ್ ಎಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ ಯಾವುದಿಲ್ಲ, ತೋರಿಸ್ಬೋದಂತ. ಖುಷಿ ಆಗ್ತದೆ. ಯಾಕಂದ್ರೆ ಮೇನ್ಲಿ ಇನ್ಫ್ಲಮೇಷನ್ ಕಂಡೀಷನ್ ಇದು. ಇನ್ಫ್ಲಮೇಟರಿ ಕಂಡೀಷನ್ಗೆ ಅದು ಇಲಿಯಾಸೈಕಲ್ ಗ್ಲ್ಯಾಂಡ್ ಇನ್ಫ್ಲಮೇಷನ್ ಆಗ್ಬಿಟ್ಟು ಒಳಗಡೆ ಊದ್ಕೊಂಡು ಉಜ್ಬಿಡುತ್ತೆ. ಅದು ವಾಕಿಂಗ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ. ಮುಂಚೆ ಹೆಂಗ್ ನಡೀತಿತ್ತು ವಾಕಿಂಗ್ ಸ್ಟೈಲ್? ನಮ್ಮಮ್ಮ ಸರ್, ತುಂಬಾ ಬರ್ತಾನೆ ಇರ್ಲಿಲ್ಲ ಅವಳಿಗೆ. ಒಂದ್ ವಾಶ್ರೂಮಿಗೆ ಹೋಗ್ಬೇಕಂದ್ರೂ ಯಾರಾದ್ರೂ ಸ್ವಲ್ಪ ಕೆಮ್ಮು ಜಾಸ್ತಿ ಬರೋದು ಅವಳಿಗೆ. ಚೇರ್ ಮೇಲೆ ನಾವು ಕೈ ಇಟ್ರೆ ಮಾತ್ರ ಕೆಮ್ಮಳು, ಇಲ್ಲಾಂದ್ರೆ ತುಂಬಾ ಅಳೋದು. ಅದು ನಾವ್ ಹೆಂಗಾಯ್ತಂದ್ರೆ ನಮ್ದು ತರೀಕೆರೆ ಅವ್ರ ಮನೇಲೆ ಇರೋದು ಜಾಸ್ತಿ ಆಗ್ಬಿಟ್ಲು. ಅವಳಿಗೆ ಒಂದಿದು ಅವ್ರ ಮನೇಲಿ ಅವ್ರ ಮೇಲೆ ಜಾಸ್ತಿ ನಮ್ಮ ಮನೇಲಿ ಇರ್ಬಾರ್ದಂತ ಅವಳದು. ಸೋಷಿಯಲ್ ಕನ್ಸರ್ನ್ಸ್. ಆತರ ಅವಳು ಸ್ವಲ್ಪ ಇದ್ಲಲ್ಲ, ಹಾಗಾಗಿ ತುಂಬಾ ಅಳಕ್ ಶುರು ಮಾಡ್ಬಿಟ್ಲ. ನನಗೆ ಇವಾಗ್ಲೇ ಹೆಂಗಾಗಿದ್ಯಲ್ಲ, ನಮ್ಮ ಮದರ್ಸ್ ಕೂಡ ಅವ್ರದ್ದು ಜಾಸ್ತಿ ಇದಾಗ್ಬಿಟ್ಟು ಹಂಗಾಗಿ ತುಂಬಾ ಖುಷಿ ಆಯ್ತು ಸರ್ ಈ ಜೊತೆ. ಮತ್ತೆ ಇನ್ನೊಂದು ಇದು ವೆಯ್ಟ್ ಗೇನ್ ಆಗಿದ್ದಲ್ಲ, ಈ ಮೆಡಿಸಿನ್ ತಗೊಂಡ್ಮೇಲೆ ತುಂಬಾ ವೆಯ್ಟ್ ಲಾಸ್ ಆಗಿತ್ತು. ಡಯಟ್ ಹೇಳಿದ್ರಲ್ಲ, ಡಯಟ್ ಮಾಡಿದ್ಮೇಲೆ ಸ್ಟಾರ್ಟಿಂಗು 71 ಇದೆ ಸರ್, ಇವಾಗ 64 ಆಗಿದೆ. 7 kg ಚೆನ್ನಾಗಿದೆ. ಮತ್ತೆ ಮಾತ್ರೆ ದಪ್ಪ ಏನಾಗಿಲ್ಲ? ಇಲ್ಲ ಸರ್, ಫಸ್ಟ್ ತಗೊಂಡಿದ್ದು ತುಂಬಾ ಸ್ಲೀಪ್ ನಿದ್ದೆ ಬರೋದು ಸರ್. ಪೈನ್ ಗೊತ್ತಾದಂಗೆ 24 hours ಸರ್. ಬೆಳಿಗ್ಗೆ ಯಾವ 10 ಗಂಟೆ ಟ್ಯಾಬ್ಲೆಟ್ಸ್ ತಗೊಂಡಿದ್ರೆ ಸಂಜೆ ಆದ್ರೂ ನಿದ್ದೆ ಹೋಗ್ತಿದ್ದಿಲ್ಲ. ಫುಲ್ ನಿದ್ದೆ ಹಗಲೊತ್ತಲ್ಲಿ? ಹಾಂ ಸರ್, ಹಗಲೊತ್ತಲ್ಲಿ ಇದೆ ನಿದ್ದೆ ಬರೋದು ಸರ್. ನೈಟಲ್ಲಿ ಫುಲ್ 2 ಟೈಮ್ ಟ್ಯಾಬ್ಲೆಟ್ ಹಾಕ್ತಿದ್ದಾರೆ. ಪೈನ್ ಗೊತ್ತಾದಂಗೆ ಮಲ್ಗೆ ಒಂಥರ ಸೆಡೇಷನ್ ತರ ಇದು ತರ. ಮತ್ತೆ ಪೈನ್ ಅಂದ ತಕ್ಷಣ ಇಂಜೆಕ್ಷನ್ ಹಾಕ್ತಿದ್ದಾರೆ. ಎದ್ದೇಳಕ್ ಬರಲ್ಲ, ಪೇನ್ ಪೈನ್ ಆ ಥರ ಕೊಟ್ಟು ಟೋಟಲಿ ಎಷ್ಟು ವರ್ಷ ಆಯ್ತು ಈ ಸಮಸ್ಯೆ ಸ್ಟಾರ್ಟ್ ಆಗಿ? 4 years ಆಯ್ತು ಸರ್. 4 years. ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಇತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಕಾಲು ಉಳ್ಕಿದೆ ಅಂತ ಮನೆಯಲ್ಲೇ ಉಳ್ಕಿತ್ತು, ಔಷಧಿ ಕೊಡೋದು ಸರ್, ಅದು ಕ್ಯೂರ್ ಆಗಿಲ್ಲ. ಆಮೇಲೆ ಅಲ್ಲೇ ನಮ್ಮ ಮನೆಯವರ ಹಾಸ್ಪಿಟಲ್ ಅಲ್ಲಿ ದೇವ ಸರ್ ಅಂತ ಇದ್ರು, ಅವ್ರಿಗೆ ತೋರಿಸಿದಾಗ ಅವ್ರು ಪ್ರಾಬ್ಲಮ್ ಆಗಿದೆ ಸರ್. ಆಮೇಲೆ ಇದು ಪ್ರೆಗ್ನೆನ್ಸಿಯಲ್ಲಿ ಬಂದಿದೆ ಅಂತ ಹೇಳಿದ್ರು, ಅದು ನಿಜಾನಾ? ಬೇಸಿಗೆ ಬಂದಿಲ್ಲ ಅಂದ್ರೆ ಆಫ್ಟರ್ ಡೆಲಿವರಿ. ಹಂಗೇನಿಲ್ಲ. ಆಫ್ಟರ್ ಡೆಲಿವರಿ ಆದ್ಮೇಲೆ ಏನು ತಪ್ಪು ಮಾಡ್ತೀವಿ ಗೊತ್ತಾ? ಇಷ್ಟು ಉದ್ದ ನೋಡಿದ್ರೆ ಕಾಫಿ ಕೊಡ್ತಾರೆ, ಬ್ರೆಡ್ ಒಂದು ಅರ್ಧ ಪೌಂಡ್ ಬ್ರೆಡ್ ಆಮೇಲೆ ರಸ್ಕು ಅದೆಲ್ಲ ಕೊಡ್ತಾರೆ. ಬಾಡಿ ಹೀಟ್ ಆಗ್ಲಿ ಅಂತ. ಅದು ಬಾಡಿ ಹೀಟ್ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಬಟ್ ನೋವಂತೂ ಬರುತ್ತೆ ಖಂಡಿತವಾಗ್ಲೂ. ನೋಡಿ, ಎಷ್ಟು ಜನ ಪ್ರೆಗ್ನೆಂಟ್ ವುಮೆನ್ ನಾವು ನೋಡ್ತೀವಲ್ಲ, ಡೆಲಿವರಿ ಆದ್ಮೇಲೆ ತುಂಬಾ ಪೇನ್ಸ್ ಬರ್ತಾವೆ. ಅವ್ರಿಗೆ ಕಾಫಿ ಒಂದು ಕೊಡೋದು ಬಿಡಿ, ಬಾಡಿ ಹೀಟ್ ಆಗ್ಲಿ, ಮಗು ಬೆಚ್ಚಗೆ ಇರಲಿ ತುಂಬಾ ಅಂತ. ಜನ ಹೇಳ್ತಾರೆ ನೀವು ದಪ್ಪ ಆಗಿರೋದ್ರಿಂದ ಈ ತರ ಪೈನ್ ಆಗಿದೆ ಅಂತ. ದಪ್ಪ ಅವಳಿಗೆ ಪ್ರೆಗ್ನೆನ್ಸಿಯಲ್ಲೂ ಕೂಡ 60 ಎಬೋ ಮೇಲೆ ಬರ್ಲೇ ಇಲ್ಲ. ಅವಳು ವೆಯ್ಟ್ ಗೇನ್ ಆಗ್ಲೇ ಇಲ್ಲ. ಟ್ಯಾಬ್ಲೆಟ್ಸ್ ಏನಿಲ್ಲ, ಇದು ಪೈನ್ ಶುರು ಆಗಿದೆ ತಗೊಂಡು ಅವಾಗಿಂದ ತುಂಬಾ ವೆಯ್ಟ್ ಗೇನ್. ನಮಗೆ ಗೊತ್ತಾಗ್ತಿಲ್ಲ. ಮನೆಯಲ್ಲೇ ನಮ್ಮ ಅಪ್ಪನೇ ನಗಾಡ್ತೀವಿ, ಇಷ್ಟು ವೆಯ್ಟ್ ಗೇನ್ ಆಗ್ಬೇಡ. ಹೌದು, ಯಾಕಂದ್ರೆ ಹೇಳಿರಲ್ಲ ಮನೆ ಕೊಂಡ ಸೆಡೇಷನ್ ಆ ಮಾತ್ರೆ, ಆ ತರ ಮಾತ್ರೆಗಳು ತುಂಬಾ ನಿದ್ದೆ ಬರುವಾಗ ವೆಯ್ಟ್ ಗೇನ್ ಮಾಡ್ತಾವೆ. ಅಂದ್ರೆ ಅವ್ರು ನಮ್ಮ ಮನೆಯವ್ರು ಮೆಡಿಕಲ್ ಇದೆಯಲ್ಲ, ಅವ್ರು ಹೇಳಿದ್ರು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಬೇಡ ಅಂತ ಬಿಡಿಸಿದ್ರು. ಅವರೇ ಬಿಡಿಸಿದ್ಮೇಲೆ ನೀವು ಸ್ವಲ್ಪ ಇದಾಯ್ತು, ಬಟ್ ಪೈನ್ ಕಂಟ್ರೋಲ್ ಆಗಿಲ್ಲ. ಪೈನ್ ಕಂಡು ಮೇನ್ ಯಾಕೆ ಬಂದಿದೆ ಹೇಳ ನನಗೆ, ಪ್ರೆಗ್ನೆನ್ಸಿ ಅದರಿಂದ ಅಲ್ಲ, ಆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ಕಾಫಿ ಕುಡಿದಿರ್ತಾರೆ, ಬ್ರೆಡ್ ಎಲ್ಲ ತಿಂದಿರ್ತಾರೆ. ಮೇನ್ಲಿ ಅದು ಎಲ್ಲ ಪೇಷಂಟ್ಗೂ ನಮ್ಗೆ ಹೇಳೋದೇನಂದ್ರೆ, ನೀವು ಯಾರೇ ನಿಮ್ಮ ಮನೇಲಿ ಅಥವಾ ನಿಮ್ಗೆ ಗೊತ್ತಿರೋದ್ರಲ್ಲಿ ಡೆಲಿವರಿ ಆಗಿದೆ ಅಂತಂದ್ರೆ ಅವ್ರಿಗೆ ಬಾಡಿ ಹೀಟ್ ಆಗಿರ್ಲಿ, ಮಗು ಹೀಟ್ ಆಗಿರ್ಲಿ, ನೆಗಡಿ ಕೆಮ್ಮು ಆಗಬಾರ್ದು ಅಂತ ನೀವೇನು ಮಾಡ್ತೀರಾ, ಅವ್ರಿಗೆ ಕಾಫಿ ಮತ್ತೆ ಬ್ರೆಡ್ ಇದೆಲ್ಲ ಕೊಡ್ತಿರ್ತಾರ. ದಯವಿಟ್ಟು ಅದರ ಕೆಟ್ಟ ಅಭ್ಯಾಸ ಮಾಡ್ಸಕ್ಕೆ ಹೋಗ್ಬಿಡಿ. ಅವ್ರಿಗೆ ಕಷಾಯ ಮಾಡ್ಕೊಡಿ. ಕಷಾಯ ಅಂತಂದ್ರೆ ಜೀರಿಗೆ, ಧನಿಯಾ, ಒಂಚೂರು ಪೆಪ್ಪರ್ ಹಾಕಿದ್ರೆ ಬಾಡಿ ಎಷ್ಟು ಹೀಟ್ ಇರಬೇಕು ಅಷ್ಟು ನಾವು ಕಂಟ್ರೋಲ್ ಮಾಡ್ಕೋಬೋದು. ಬರೀ ಡೈಲಿ 2 ಪೆಪ್ಪರ್ ಹಾಕಿಬಿಟ್ಟು ಕುಡಿದ್ಬಿಟ್ರೆ ಬಾಡಿ ಯಾವ ಲೆವೆಲ್ ಹೀಟ್ ಆಗುತ್ತೆ ಅಂದ್ರೆ ಸ್ವೆಟರ್ ಹಾಕೊಂಡು ನಾವು ಒಳಗಡೆ ನಮಗೆ ಕಾವು ಅಷ್ಟು ಹೀಟ್ ಆಗಿರುತ್ತೆ. ಅಷ್ಟು ಜನ ಮಗುನು ಅಷ್ಟು ಹೀಟ್ ಆಗಿರುತ್ತೆ, ವಾರ್ಮ್ ಆಗಿರುತ್ತೆ. ನಾವು ಬಿಡ್ತೀವಿ, ಕಾಫಿ ಕುಡಿತೀವಿ, ಕಾಫಿ ಕುಡಿಯೋಕೆ ಚೆನ್ನಾಗಿರುತ್ತೆ, ಸಕ್ಕರೆ ಹಾಕಿ ಹಾಲು ಹಾಕ್ಬಿಟ್ಬಿಡ್ತಾರೆ, ಕಾಫಿ ಸ್ಮೆಲಿಯ ಒಂಥರ ಮಜಾ ಬರುತ್ತೆ. ಸೊ ಹಂಗಾಗಿ ಅದು ಜೊತೆಗೆ ಬ್ರೆಡ್ ಬೇರೆ ಕೊಡ್ತಾರಲ್ಲ, ಸೊ ಅದು ನಮಗೆ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಬಾಡಿಲಿ. ಒಂದಿನ ತಗೊಂಡ್ರೆ ಏನಾಗಲ್ಲ, ಒಂದಿನಕ್ಕೆ ಯಾವತ್ತೂ ಏನಾಗಲ್ಲ. ಅದು ಡೇ ಬೈ ಡೇ ಮಾಡ್ತಾ ವರ್ಷಗಟ್ಟಲೆ ತಗೊಂತೀವಲ್ವಾ, ಅವಾಗ ಇನ್ಫ್ಲಮೇಷನ್ ಜಾಸ್ತಿ ಆಗ್ಬಿಟ್ಟು ಹೋಗಿ ಕೆಲವು ಜಾಗದಲ್ಲಿ
ಅದು ಪೇನ್ ಬರುತ್ತೆ. ನಾವು ಆ ಪೇನ್ನ ನಮ್ ಮಾಡೋದಕ್ಕೆ ಪೇನ್ ಕಿಲ್ಲರ್ ಕೊಡ್ತೀವಿ. ಪೇನ್ನ ನಮ್ ಮಾಡಕ್ಕೆ ಪೇನ್ ಕಿಲ್ಲರ್ ಕೊಟ್ಟಾಗ ಏನಾಗುತ್ತೆ, ಅದು ಮಾತ್ರೆ ಇರೋವರೆಗೂ ಮಾತ್ರ ಇರುತ್ತೆ, ಮಾತ್ರೆ ಬಿಟ್ಟು ಕಷ್ಟ ಬರುತ್ತೆ. ಬಟ್ ನಮ್ದ್ರಲ್ಲಿ ಏನ್ ಮಾಡಿದ್ವಿ, ರೂಟ್ ಕಾಸ್ ಯಾವುದು, ಇನ್ಫ್ಲಮೇಷನ್. ಫಸ್ಟ್ ಇನ್ಫ್ಲಮೇಟರಿ ಫುಡ್ ಎಲ್ಲ ಸ್ಟಾಪ್ ಮಾಡ್ತೀವಿ. ನೀವು ಹೇಳಿದ್ರಲ್ಲ ಬಿಸ್ಕೆಟ್ ಬಿಟ್ಟದಲ್ಲ, ಅದೆಲ್ಲ ಬಿಟ್ರೆ ಆಮೇಲೆ ಪೇನ್ ಕಿಲ್ಲರ್ ಕೊಟ್ಟಿಲ್ಲ. ನಮ್ ಮಾಡಬಾರ್ದು. ಪೇನ್ ನಂಬಾಗಿಲ್ಲ ಅಂದ್ರೆ ಆಗ ಇನ್ಫ್ಲಮೇಷನ್ನೇ ಕಮ್ಮಿ ಆಗ್ಬೇಕು. ಇನ್ಫ್ಲಮೇಷನ್ನೇ ಕಮ್ಮಿ ಆದಾಗ ಆಗ ಪೇನ್ ನಂಬಾಗಲ್ಲ, ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವ ಪೇಷಂಟ್ಸ್ ಇಲ್ಲಿ ಬರ್ತಕ್ಕಂಥ ಯಾರಿಗೂ ಕೂಡ ಪೇನ್ ಕಿಲ್ಲರ್ ಕೊಡಲ್ಲ. ಪೇನ್ ಕಿಲ್ಲರ್ ಕೊಟ್ಟಿವಿ ಅಂದ್ರೆ ಅದು ನಮಗೆ ಮಾಸ್ಕ್ ಆಗುತ್ತೆ. ಪೇನ್ ಒಳಗಡೆ ಇರುತ್ತೆ, ಪೆಥಾಲಜಿ ಇರುತ್ತೆ, ಹೊರಗಡೆಯಿಂದ ನಮ್ಮ ಬ್ರೈನಿಗೆ ಗೊತ್ತಾಗ್ತಿರಲ್ಲ. ಸೊ ಅದು ದಟ್ ಈಸ್ ಎ ರಾಂಗ್ ವೇ ಆಫ್ ಅಪ್ರೋಚಿಂಗ್ ದ ಇನ್ಫ್ಲಮೇಟರಿ ಕಂಡೀಷನ್. ಸೊ ಅದಕ್ಕೆ ಅದನ್ನ ಇನ್ಫ್ಲಮೇಷನ್ ಕಮ್ಮಿ ಮಾಡೋಕ್ಕೆ ಮೆಡಿಸಿನ್ಸ್ ಕೊಡ್ತಾರೆ. ಇನ್ಫ್ಲಮೇಷನ್ ನೀವು ಕಡಿಮೆ 90% ಪೇನ್ ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ಇನ್ಫ್ಲಮೇಷನ್ ಇರುತ್ತೆ. ಈ ಮಾತ್ರನ ಒಂದೇ ಸರಿ ಬಿಡಬಾರ್ದು, ಸ್ಲೋಲಿ ಕ್ರಮೇಣ ಕಮ್ಮಿ ಮಾಡ್ಬೇಕು. ನೀವು ಒಂದು 55-57 ಬಂದು ಸಾಕ ವೆಯ್ಟ್ ನಿಮಗೆ. ಅಂತ ಮನೇಲಿ ಇವಾಗಲೇ ಬೈತಿದ್ದಾರೆ ಸರ್. ಯಾಕೆ ಶುಗರ್ ಬಂದಿರೋರು ದಪ್ಪ ಆದ್ರೂ ಬೈತಾರೆ, ಸಣ್ಣ ಆದ್ರೂ ಬೈತಾರೆ. ಅವ್ರಿಗೆ ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಏನಿರುತ್ತೆ ಅದು ಮಾತ್ರ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಹೈಟಿಗೆ 60-62 kg ಅಕ್ಯುರೇಟ್ ಆಗಿದೆ, ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗಿ. ಜಾಸ್ತಿನೂ ಮಾಡಿ ಕಮ್ಮಿ ಮಾಡಿ 60 ಅರೌಂಡ್ ಮೇಂಟೈನ್ ಮಾಡಿ. ಅಂದ್ರೆ ತುಂಬಾ ದಪ್ಪ ಇದ್ದಲ್ಲ 50 ಅವಾಗಲೇ ಬಿಡಿ. ಅದು ತಲೆ ಅವ್ರು ಹೇಳೋದನ್ನ ತಲೆ ಕೆಡ್ಸ್ಕೊಳಕ್ ಆಗಲ್ಲ. ಈಗ ನೋವು ತಿಂದಿರೋದು ಯಾರು ನೀವಲ್ಲ, ನೋವನ್ನ ಶೇರ್ ಮಾಡಕ್ಕಾಗತ್ತ, ಅವ್ರಿಗೆ ಶೇರ್ ಮಾಡಕ್ಕಾಗಲ್ಲ. ಸೊ ಆ ಥರ. ಸೊ ಇನ್ನೊಂದು, ಈಗ ಸಾರ್ದು ಹೇಳಿರಲ್ಲ ಆಪ್ತಮಾಲಜಿಸ್ಟ್ ನಿಮ್ಮ ಅವರು ಈ ಮೆಡಿಸಿನ್ ಬಗ್ಗೆ ಅವ್ರ ಒಪಿನಿಯನ್ ಏನು ಎಕ್ಸಾಕ್ಟ್ ಒಪಿನಿಯನ್? ತುಂಬಾ ಖುಷಿ ಆಯ್ತು ಸರ್. ಅವ್ರೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅವರಿಗೇನೆ ತೋರಿಸೋದಕ್ಕೆ ಅವರು ಕೂಡ ನೋಡಿದ್ರು ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಅವರೆಲ್ಲ ಕ್ಯಾಲ್ಸಿಯಂ ಬಾಡಿ ವಿಟಮಿನ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ತಗೊಂಬೋದು, ಕಂಟಿನ್ಯೂ ಮಾಡ್ತಾರೆ, ಸ್ಟಾಪ್ ಮಾಡಬೇಕು ಮತ್ತೆ ಇದರಿಂದ ಯಾವುದೇ ರೀತಿ ತುಂಬಾ ಖುಷಿ ಆಯ್ತು ಸರ್. ನಾವು ಕೂಡ ಪಾಪ ಫಸ್ಟ್ ಟೈಮ್ ನೋಡ್ಲೇಬೇಕು ಅಂತ ಬಂದು ಬೇಬಿ ಕೂಡ ಬಂದು ಸರ್ ಫಸ್ಟ್ ಟೈಮ್ ಬಿಟ್ಟು ಈ ಕಡೆ ಬಂದು ಅಕ್ಕನಿಗೆ ಕಳ್ಸಿದ್ರು. ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ನಾನು ಬಂದಿದ್ದು, ನಮ್ಮ ಮಮ್ಮಿ ಬಂದಿದ್ದಾರೆ, ನಮ್ಮ ಸಿಸ್ಟರ್ ಬಂದಿದ್ದಾರೆ, ಅವರು ಕೂಡ ಮುಖ್ಯವಾಗಿ ಇದೇನಿದೆಯಲ್ವಾ, ಇವಾಗ ಇಷ್ಟು ಮಾಡಿ ಮೆಡಿಸಿನ್ ತಗೊಂಡಿದ್ರಲ್ಲ ನಮ್ದು, ನಿಮಗೆ ವೆಯ್ಟ್ ಪುಟನ್ ಆಗಿಲ್ಲ, ಒಂದು ವೆಯ್ಟ್ ದಪ್ಪ ಆಗಿಲ್ಲ, ಕಮ್ಮಿ ಆಗಿಲ್ಲ. ಯಾಕಂದ್ರೆ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿಲ್ಲ. ಹೇಳ್ಬೇಕಂದ್ರೆ ನಿಮ್ಮ ಬಾಡಿ ಯು ಥರ್ಮಿ ಅನ್ನೋ ಥರ ಟೆಂಪರೇಚರ್ ನಾರ್ಮಲ್ ಆಗಿರ್ಬೇಕು ಅನ್ನೋ ಥರ ಬಾಡಿನ ಒಂದು ಬ್ಯಾಲೆನ್ಸ್ಡ್ ವೆಯ್ಟ್ ಅಂತ ಇರುತ್ತೆ. ಆ ಬ್ಯಾಲೆನ್ಸ್ಡ್ ವೆಯ್ಟ್ಗೆ ನಿಮ್ಮ BMI ಲೆಕ್ಕ ತಕ್ಕಂತ ಬಾಡಿ ಬಿಡುತ್ತೆ ಈ ಮೆಡಿಸಿನ್ಸ್ ಹಿಡಿಯುತ್ತೆ. ಅದಕ್ಕೆ ತುಂಬಾ ಕಮ್ಮಿ ಮಾಡಲ್ಲ. ಒಂದು ಇನ್ನೊಂದು ಬಂದು ಕಿಡ್ನಿ ಲಿವರು ಎವ್ರಿ ಟೈಮ್ ನಾವು ಬ್ಲಡ್ ಟೆಸ್ಟ್ ಮಾಡಿದೀವಲ್ವಾ, ಇವತ್ತು ಮಾಡಿರೋ ಟೆಸ್ಟ್ ಕೂಡ ಪರ್ಫೆಕ್ಟ್ ಆಗಿ ನಾರ್ಮಲ್ ಆಗಿದೆ. ಕಿಡ್ನಿ ಲಿವರ್ ESR HSCRP ಅದು ಕಂಟ್ರೋಲ್ ಆಗಿದೆ. ಮತ್ತೆ ಕಿಡ್ನಿ ನೋಡಿ, ಫಸ್ಟ್ ನೀವು ಬಂದಾಗ ESR 51 ಇತ್ತು, ಸ್ಟಾರ್ಟಿಂಗ್ ಬಂದಾಗ 50 ಅಷ್ಟು ಇನ್ಫ್ಲಮೇಷನ್ ಇತ್ತು. ಇವಾಗ 26 ಬಂದಿದೆ, ಅದು ಇನ್ನೂ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ HSCRP ಕೂಡ 18 ಇತ್ತು, ಇವಾಗ ಅದನ್ನು ಕೂಡ 3 ಬಂದಿತ್ತು. ಇದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ಇದೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಮತ್ತೆ ಡಾಕ್ಟರ್ ಫ್ಯಾಮಿಲಿ, ಸೊ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಈ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ತೋರಿಸ್ಕೊಂಬಂದು ತುಂಬಾ ಚೆನ್ನಾಗಿ ಕ್ಯೂರ್ ಆಗಿದೆ. ಓನ್ ಸಿಸ್ಟರ್ ತುಂಬಾ ಖುಷಿಯಾಗಿದೆ ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ಸರ್, ಅಷ್ಟು ಖುಷಿಯಾಗಿದೆ. ಅವಳು ನಡೆಯೋದು ತುಂಬಾ, ಎಲ್ಲರೂ ಮನೇಲಿ ಎಂಟೈರ್ ಫ್ಯಾಮಿಲಿ ಕೂಡ ಅಳಕ್ ಶುರು ಮಾಡ್ಬಿಟ್ರು. ಈ ವಯಸ್ಸಿಗೆ ಈ ತರ ಆಗ್ಬಿಡ್ತಾರೆ ಅವರಿಗೆ. ಮತ್ತೆ ಎಲ್ಲ ಕಡೆ ತೋರಿಸಿನೂ ಕೂಡ ವಾಸಿ ಆಗಿಲ್ಲದೆ ಇರುವಾಗ ಇನ್ನೆಲ್ಲಿ ಪ್ರತಿಯೊಂದು ಕಡೆ ಸರ್, ಯಾರು ಸುಮ್ಮನೆ ಈ ಡಾಕ್ಟರ್ ಈಗ ನೀವ್ ಹೇಳಿದ್ರೆ ನಾವು ಅವ್ರ ಹತ್ರನೂ ತೋರಿಸೋದು, ಇವ್ರು ಹೇಳಿದ್ರೆ ಅವ್ರ ಹತ್ರನೂ ಎಲ್ಲಾ ಕಡೆ ತೋರಿಸಿದ್ರು, ಯಾರು ಕೂಡ ಅವಳಿಗೆ ಏನು ಅಲ್ಲ. 2 days ಅಷ್ಟೇನೆ, ಅದು ಪೇನ್ ಕಿಲ್ಲರ್ ತಗೊಂಡಾಗ ಮಾತ್ರನೇ ಹೋಗ್ತಾ ಇದ್ರು. ತುಂಬಾ ಖುಷಿ ಆಯ್ತು ಸರ್ ಇಲ್ಲಿಗೆ ಬಂದು ತೋರಿಸಿ. ಎಲ್ಲರೂ ಹೇಳ್ತಾರೆ ಎಲ್ಲ ತೋರಿಸ್ಬೇಕು ಅಂತ. ನೀವೇನಾದ್ರು ಇಷ್ಟಪಡ್ತೀರಾ? ಯಾಕಂದ್ರೆ ಸ್ವಲ್ಪ ಸ್ವಂತ ಅನುಭವ ಪಟ್ಟಿರೋದು. ತುಂಬಾ ಚೆನ್ನಾಗಿ ಕ್ಯೂರ್ ಆಗಿದೆ ಸರ್. ನನಗೆ ಫಸ್ಟ್ ನಡೆಯಕ್ಕೆ ಅವಳಿಗೆಲ್ಲ ಜಾಸ್ತಿ ನಮಗೆ ಅವ್ರು ಹೇಳ್ಕೊಳ್ತಿರ್ಲಿಲ್ಲ, ನಾವು ನೋಡ್ತಾ ಇದ್ದಿಲ್ಲ. ನಮ್ಮ ನಡೆಯಕ್ಕೆ ಬರ್ತಿರ್ಲಿಲ್ಲ ಸರ್. ತುಂಬಾ ಚೆನ್ನಾಗಿ ನಡೀತಿದೆ. ನನಗೂ ಖುಷಿ ಆಗ್ತಿದೆ, ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಚೆನ್ನಾಗಿ ಕ್ಯೂರ್ ಆಗ್ತಿದೆ ಅಂತ ಎಲ್ಲರೂ ಬಂದು ತೋರಿಸ್ತಾರೆ. ಇನ್ನೂ ಚೆನ್ನಾಗ್ತೀರಾ? ಇಷ್ಟು ಮೆಡಿಸಿನ್ಸ್ ಮತ್ತೆ ಕಂಟಿನ್ಯೂ ಮಾಡಿ. ಅದು ಐವಿ ಡ್ರಿಪ್ ಒಂದು ಸ್ವಲ್ಪ ಕಂಪ್ಲೀಟ್ ಕೋರ್ಸ್ ಮುಗಿಸ್ಕೊಂಡು, ಓಕೆನಾ? ಇನ್ಫ್ಲಮೇಷನ್ ನೀವು ತಗೊಂಡ್ರಲ್ಲ ಫುಡ್ಡು, ಆ ಫುಡ್ ಇವತ್ತೊಂದು ಹುಡುಗ ಬಂದಿದ್ದ, ಅವನಿಗೆ ಅದು ಇಂಜುರಿ ಬೇರೆ, ಅದು ಡಿಸ್ಕ್ ವೀಕ್ ಇರುವಾಗ ಏನಾದ್ರು ಸ್ಲಿಪ್ ಆದ್ರೆ ಅಂದ್ರೆ ನಾವು ಸಡನ್ ಆಗಿ ಕುತ್ಕೊಂಡ್ರೆ, ಸಡನ್ ಆಗಿ ಜಾರಿ ಬಿದ್ದರೆ ಅದು ಬರೋದು ಇಂಜುರಿ ಕೂಡ ಹೀಲ್ ಮಾಡ್ಬೋದು. ಬಟ್ ಮೇನ್ಲಿ ಬಂದು ನೋಡಿ, ಹುಡುಗ 24 ವರ್ಷ, ಅವ್ರಿಗೆ ಯಾಕೆ ಬರ್ತಿದ್ದು ಗೊತ್ತಾ ಪೇನು? ಅವ್ನಿಗೆ ಡಿಸ್ಕ್ ಬಂದು ಸಿವಿಯರ್. ಒಂದು ಶಿವಮೊಗ್ಗ ಎಲ್ಲ ಕಡೆ ತೋರಿಸಿದೆ, ಶಿವಮೊಗ್ಗ, ಹಾಸನ, ಧರ್ಮಸ್ಥಳದಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್, ಹಾಸನ, ಎಷ್ಟು ಜನಕ್ಕೆ ಅವರು ಡಾಕ್ಟರ್ ತೋರಿಸಿದ್ದಾರೆ. ಅವರಿಗೆ ಒಂದು 9 ತಿಂಗಳಿಂದ ಅಪ್ಪ ಅಮ್ಮ 24 ವರ್ಷದ ಎದ್ಕೊಂಡು ಓಡಾಡೋ ಥರ ಆಗಿದೆ ಕಂಡೀಷನ್.
ಅಲ್ಲಿ ಏನಂತ ರೂಟ್ ಕಾಸ್ ಅಸೆಸ್ ಮಾಡಿದ್ರೆ ಅವರ ತಂಗಿದು ಬೇಕಿತ್ತು. ನೀವು ಹೋಗ್ಬಿಟ್ಟು ಬೇಕಲ್ಲಿ ಎಲ್ಲ ತಿನ್ನೋದು ಏನು ತಿಂತಿದ್ದಪ್ಪ ಏನಿದೆ ಎಲ್ಲ ತಿಂತಿದ್ದ ಹೊಟ್ಟೆ ಹಸಿದ ಕರ್ಕೊಂಡು ಹಾಕ್ತಿಲ್ಲ ಎಲ್ಲ ತಿಂತಿದ್ದ. ಸೊ ಅದು ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗುತ್ತೆ. ದಪ್ಪ ಸಣ್ಣ ಅಷ್ಟೇ ಅಲ್ಲ, ಅವ್ನು ದಪ್ಪ ಏನು ಓವರ್ ದಪ್ಪ ಏನಿಲ್ಲ, ದಪ್ಪ ಸಣ್ಣ ಅನ್ನೋದಲ್ಲ, ಬಾಡಿ ಒಳಗೆ ಇನ್ಫಾರ್ಮೇಶನ್ ಎಷ್ಟು ಜಾಸ್ತಿ ಇತ್ತು ಅಷ್ಟು ಅವನಿಗೆ ಪೈನ್ ಬಂತು. ಇಲ್ಲಿ ಬಂದು ಒಂದೇ ಸರಿ ಇಂಜೆಕ್ಷನ್ ಕೊಟ್ಟಿರೋದು 50% ಕಡಿಮೆ ಇತ್ತು. ಎರಡನೇ ಸರಿ ಇಂಜೆಕ್ಷನ್ ಕೊಟ್ಟಾಗ 80%. ಇವತ್ತು ಥರ್ಡ್ ವಿಸಿಟ್ ಬಂದು 90% ಕಡಿಮೆ ಇತ್ತು. ಅವ್ರ ವಿಡಿಯೋ ಇದೆ, ಅವ್ರಿಗೂ ಆಗ್ತಿದೆ. ಫಸ್ಟ್ ಅಷ್ಟೇ ಸರ್ ಇಂಜೆಕ್ಷನ್ ಫಸ್ಟ್ ಇಂಜೆಕ್ಷನ್ ಟೈಮಲ್ಲಿ ನನಗೆ ಫುಲ್ 90% ಕಡಿಮೆ ಇತ್ತು. ಮತ್ತೆ ಇಂಜೆಕ್ಷನ್ ಬೇಡ, ಇಂಜೆಕ್ಷನ್ ಬೇಡ, ಜಸ್ಟ್ ಐ ವಿ ಡ್ರಿಪ್ ಮಾತ್ರ ಕೊಡ್ತೀನಿ. ಐ ವಿ ಡ್ರಿಪ್ ಟ್ಯಾಬ್ಲೆಟ್ಸ್ ಸೊ ಅಷ್ಟು ಇನ್ಫ್ಲಮೇಷನ್ ಅವಾಯ್ಡ್ ಮಾಡಿದ್ರೆ ಮತ್ತೆ ಇದು ರಿಪೀಟ್ ಆಗಿ ಬರೋದು. ಮತ್ತೆ ಸ್ವಲ್ಪ ಸೂರ್ಯ ನಮಸ್ಕಾರ, ಯೋಗ, ಆ ಥರ ಫಿಸಿಕಲ್ ಎಕ್ಸರ್ಸೈಸ್ ಒಂಚೂರು ಆಕ್ಟಿವ್ ಆಗಿ ಮಾಡ್ತಾರೆ.